ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಸ್ನೇಹಿತರೆ, ಇವತ್ತು ಒಳ್ಳೆಯ ಮಿಸ್ಟ್ರಿ ಅಂಡ್ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲಿ ಬಂದಿರುವ ಕಾಲಿಂಗ್ ಸಹಸ್ರ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ರು ಫ್ರೆಂಡ್ಸ್ ಮಾತಾಡ್ತಾ ಈ ರೀತಿಯ ಒಂದು ಕಾನ್ಸೆಪ್ಟ್ ಇದೆ ಎಂದು ರಿಜಿಸ್ಟರ್ ಆದವರನ್ನ ಬಿಟ್ಟು ಮತ್ತಾರಿಗೂ ಕೂಡ ಗೊತ್ತಿಲ್ಲ. ನಿನ್ನ ಹೆಂಡತಿಯನ್ನ ಕೊಲ್ಬೇಕು ಅನ್ನುವಷ್ಟು ಕೋಪ ನಿನ್ಗಿದೆ, ಆದ್ರೆ ನೀನು ಕೊಲ್ಲೋದಿಲ್ಲ ಅಲ್ವಾ? ಅಕಸ್ಮಾತ್ ಆಗಿ ನೀನ್ ಕೊಂದ್ರೆ ಸಿಗಾಕೊಂಡ್ಬಿಡ್ತೀಯ. ಆ ನಿನ್ನ ಕೋಪನ ಇಲ್ಲಿ ತೀರಿಸ್ಕೋ. ಆ ನಂತರ ನಿನ್ನ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಒಂದು ಸೀಕ್ರೆಟ್ ಪ್ಲೇಸ್ ಗೆ ಹೋಗ್ತಾರೆ. ಅಲ್ಲಿ ತುಂಬಾ ರೂಮ್ಸ್ ಗಳಿರ್ತವೆ. ಅವುಗಳನ್ನ ರೆಡ್ ರೂಮ್ಸ್ ಅಂತ ಹೇಳಿ ಕರೀತಾರೆ. ಅಲ್ಲಿದ್ದವರು ಈ ಇಬ್ಬರನ್ನು ಒಬ್ಬೊಬ್ಬರನ್ನು ಒಂದೊಂದು ರೂಮ್ ಗೆ ಕಳಿಸ್ತಾರೆ. ಆಗ ಅಲ್ಲಿ ಬಂಧಿಸಿದ ಒಂದು ಹುಡುಗಿಗೆ ಈ ಇಬ್ಬರು ತುಂಬಾ ಹಿಂಸೆಯನ್ನ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಯೂಟ್ಯೂಬರ್ ವಿದ್ಯಾ ಆದಿತ್ಯ ಎಂಬ ವ್ಯಕ್ತಿ ಹತ್ರ ಬಂದು, ಸರ್ ನಮ್ಗೆ ನಿಮ್ ಇಂಟರ್ವ್ಯೂ ಬೇಕು. ರೆಡ್ ರೂಮ್ ಇಂದ ತಪ್ಪಿಸ್ಕೊಂಡ ಒನ್ ಅಂಡ್ ಓನ್ಲಿ ವ್ಯಕ್ತಿ ನೀವು. ಅದಕ್ಕೋಸ್ಕರ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದೀವಿ. ಅಸಲಿಗೆ ಆ ದಿನ ಏನ್ ನಡೀತು ಅಂತ ಕೇಳಿದಾಗ ಆದಿತ್ಯ ನಡೆದಿದ್ದನ್ನ ನೆನಪು ಮಾಡಿಕೊಂಡು, ಅವ್ರು ಇಲ್ಲಿವರೆಗೂ 6,000 ಜನರನ್ನ ಕೊಂದಾಕಿದ್ದಾರೆ. ಅವರು ನನ್ನನ್ನು ಕೂಡ ಕೊಂದಾಕ್ತಾರೆ. ಆದ್ರೆ ನಾನು ಬದುಕಬೇಕು ಅಂತ ಅಂದ್ಕೊಳ್ತಿರೋದು ನಾನ್ ಬದುಕೋದಿಕ್ಕೋಸ್ಕರ ಅಲ್ಲ, ಅವ್ರನ್ನ ಕೊಲ್ಲೋದಿಕ್ಕೋಸ್ಕರ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸೀನ್ ಕಟ್ ಆದ್ರೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರುವ ಸುಡಿಗಾಲಿ ಸುಧೀರ್ ಅಜಯ್ ನನ್ನ ತೋರಿಸ್ತಾರೆ. ಈ ಸುಧೀರ್ ಹೈದರಾಬಾದ್ ನಲ್ಲಿ ತನ್ನ ತಮ್ಮನಾದ ಚಂಟಿ ರೂಮ್ ನಲ್ಲಿ ಇರ್ತಾ ಐಟಿ ಕಂಪನಿಯಲ್ಲಿ ಜಾಯ್ನ್ ಆಗ್ತಾನೆ. ಆ ರೀತಿಯಾಗಿ ಮೊದಲನೇ ದಿನ ಅಜಯ್ ಆಫೀಸ್ಗೆ ಹೋದಾಗ ಎಂಡಿ ಉಳಿದ ಎಂಪ್ಲಾಯ್ಸ್ ಗಳಿಗೆ ಅಜಯ್ ನನ್ನ ಪರಿಚಯ ಮಾಡಿಕೊಡ್ತಾರೆ. ಇವನ ಹೆಸರು ಅಜಯ್, ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್. ನಮ್ಮ ದೇಶದಲ್ಲಿ ಫೀಮೇಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದ ತುಂಬಾ ಆಪ್ ಗಳ ಡೆವಲಪ್ಮೆಂಟ್ ನಲ್ಲಿ ಅಜಯ್ ಅವರ ಪಾತ್ರವೂ ಕೂಡ ಇದೆ. ಈಗ ಇವರು ಮತ್ತೊಂದು ಆಪ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿದ್ದವರು ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ತಾರೆ. ಆಗ ಅಲ್ಲಿದ್ದವರಲ್ಲಿ ಶೈಲಜಾ ಎಂಬ ಹೆಸರನ್ನ ಕೇಳಿದಾಗ ಅಜಯ್ ತುಂಬಾ ಎಮೋಷನ್ ಆಗ್ತಾನೆ. ಏಕೆಂದ್ರೆ ಅಜಯ್ ಅವರ ಅಕ್ಕನ ಹೆಸರು ಕೂಡ ಶೈಲಜಾ ಅಂತ. ಆದ್ರೆ ಅವಳು ರೀಸೆಂಟ್ ಆಗಿ ಸತ್ತೋಗಿರ್ತಾಳೆ. ಅದೇ ಸಮಯಕ್ಕೆ ಎಂಡಿ ಬಂದು ಅವನನ್ನ ಸಮಾಧಾನ ಮಾಡಿ, ಆಫೀಸ್ ಹೆಸರಲ್ಲಿ ಒಂದು ಹೊಸ ಸಿಮ್ ಅನ್ನ ತಗೋ, ಆ ಬಿಲ್ ಅನ್ನ ಆಫೀಸೇ ಪೇ ಮಾಡುತ್ತೆ. ಹಾಗೆ ನಿನ್ನ ಪರ್ಸನಲ್ ನಂಬರ್ ಅನ್ನ ಯಾರಿಗೂ ಕೂಡ ಶೇರ್ ಮಾಡಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಜಯ್ ತನ್ನ ಟೀಮ್ ಜೊತೆ ನಾವೀಗ ಡೆವಲಪ್ ಮಾಡಕ್ ಹೋಗ್ತಿರೋ ಆಪ್ ಹೆಸರು ರೆಸ್ಕಿ ಆಪ್. ಇದು ಹುಡುಗಿಯರನ್ನ ಕಿಡ್ನಾಪ್ ಅಂಡ್ ರೇಪ್ ಗಳಲ್ಲಿ ಪೊಲೀಸ್ನವರು ವಿಕ್ಟಿಮ್ ನನ್ನ ಸೇವ್ ಮಾಡೋದಕ್ಕೆ ತುಂಬಾ ಕಡಿಮೆ ಸಮಯ ಇರುತ್ತೆ. ಅಂತಹ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ನಮ್ಮ ರೆಸ್ಕಿ ಆಪ್ ತುಂಬಾ ಯೂಸ್ ಆಗುತ್ತೆ. ಅದು ಹೇಗೆ ಅಂದ್ರೆ ಈ ಆಪ್ ಅಲ್ಲಿ ಒಂದು ಪ್ಯಾನಿಕ್ ಬಟನ್ ಇರುತ್ತೆ. ಅದು ಯಾವಾಗ ಈ ಬಟನ್ ಅನ್ನ ವಿಕ್ಟಿಮ್ ಪ್ರೆಸ್ ಮಾಡ್ತಾರೋ ಆಗ ನಿಯರ್ ಅಲ್ಲಿರುವ IMEI ನಂಬರ್ ಎಲ್ಲವನ್ನು ಕೂಡ ಈ ಆಪ್ ಸೇವ್ ಮಾಡಿಕೊಂಡು ಅದರ ಪೂರ್ತಿ ಡಾಟಾವನ್ನ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಪುಷ್ ಮಾಡುತ್ತೆ. ಆಗ IMEI ನಂಬರ್ ಆಧಾರವಾಗಿ ಆ ಫೋನ್ ಅನ್ನ ಟ್ರ್ಯಾಕ್ ಮಾಡಬಹುದು. ಆಗ ಕ್ರಿಮಿನಲ್ ಅನ್ನ ಈಸಿಯಾಗಿ ಹಿಡಿದು ಆ ವಿಕ್ಟಮ್ ನನ್ನ ಸೇವ್ ಮಾಡಬಹುದು ಅಂತ ಹೇಳ್ತಾನೆ. ಆಗ MD ಜೊತೆ ಅಲ್ಲಿದ್ದವರೆಲ್ಲರೂ ಕೂಡ ಅಜಯ್ ನನ್ನ ಮೆಚ್ಕೊಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಚಂಟಿ ಅಜಯ್ ನನ್ನ ಅಸಲಿಗೆ ಈ ಆಪ್ ಅನ್ನ ಕಂಡುಹಿಡಿಬೇಕು ಅಂತೇಳಿ ನಿನ್ಗೆ ಯಾಕೆ ಅನಿಸ್ತು ಅಂತ ಕೇಳಿದಾಗ ಅದಕ್ಕೆ ಅಜಯ್, ಈ ರೀತಿ ಆಪ್ ಮೊದಲೇ ಇದ್ದಿದ್ರೆ ನಮ್ಮ ಅಕ್ಕ ಪ್ರಾಣದಿಂದ ಉಳಿತಾ ಇದ್ಲಲ್ವಾ ಅಂತೇಳಿ ಫೀಲ್ ಆಗ್ತಾನೆ. ಇನ್ನು ಅದೇ ಈವ್ನಿಂಗ್ ಅಜಯ್ ಮತ್ತು ಚಂಟಿ ಆಫೀಸ್ ಇಂದ ಮನೆಗೆ ಕಾರಲ್ಲಿ ಹೋಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿದ್ದ ಸಿಮ್ ಶಾಪ್ ಅನ್ನ ನೋಡಿ ಹೊಸ ಸಿಮ್ ಅನ್ನ ತಗೋ ಅಂತ ಹೇಳಿರೋದು ನೆನಪಾಗಿ ಶಾಪ್ ಒಳಗಡೆ ಹೋಗಿ ಅಲ್ಲಿದ್ದವರನ್ನ ಹೊಸ ಸಿಮ್ ಬೇಕು ಅಂತ ಕೇಳ್ತಾನೆ. ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗಿ ತನ್ನ ರ್ಯಾಕ್ ಅಲ್ಲಿ ಹೊಸ ಸಿಮ್ ಗಳು ಖಾಲಿ ಆಗಿದ್ದರಿಂದ ಬೇರೊಂದು ರೂಮ್ ಹೋಗಿ ಅಲ್ಲೇ ಟೇಬಲ್ ಮೇಲಿದ್ದ ಹೊಸ ಸಿಮ್ ಕಾರ್ಡ್ ಗಳನ್ನ ತಗೊಂಡ್ ಬರ್ತಾಳೆ. ಆಗ ಆ ಹುಡುಗಿ ಅದರಲ್ಲಿ ಒಂದು ಸಿಮ್ ಅನ್ನ ಅಜಯ್ಗೆ ಕೊಟ್ಟು ಪ್ರೂಫ್ ಅನ್ನ ತಗೊಂಡು ಈವ್ನಿಂಗ್ ಒಳಗಡೆ ಸಿಮ್ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅಜಯ್ ಆ ಸಿಮ್ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಅದೇ ಸಮಯಕ್ಕೆ ಆ ಹುಡುಗಿ ಬಾಸ್ ಅಲ್ಲಿಗೆ ಬಂದು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಸಿಮ್ ಗಳು ಏನಾದವು ಅಂತ ಕೇಳಿದಾಗ ಅದಕ್ಕೆ ಆ ಹುಡುಗಿ ನಡೆದದನ್ನ ಹೇಳ್ತಾಳೆ. ಅದಕ್ಕೆ ಅವಳ ಬಾಸ್, ಅವು ರಿಟರ್ನ್ ಕೊಡ್ಬೇಕಾಗಿರುವ ಸಿಮ್ ಗಳು ಅವು ರಿಜಿಸ್ಟರ್ ಕೂಡ ಆಗೋದಿಲ್ಲ, ಅವಳನ್ನ ಯಾಕೆ ಕೊಟ್ಟಿ ಅಂತ ಹೇಳಿ ಅವಳ ಮೇಲೆ ಕೋಪ ಮಾಡ್ಕೊಳ್ತಾನೆ. ಸೀನ್ ಕಟ್ ಆದ್ರೆ ಅದೇ ರಾತ್ರಿ ಚಂಟಿ ಮತ್ತು ಅಜಯ್ ಮಾತಾಡ್ತಿರುವಾಗ ಅವ್ನು ತಗೊಂಡಿರೋ ಹೊಸ ಸಿಮ್ ಆಕ್ಟಿವೇಶನ್ ಆಗುತ್ತೆ. ಆಗ ಆಕ್ಟಿವೇಟ್ ಆದ ತಕ್ಷಣ ಆ ನಂಬರ್ಗೆ ಒಂದು ಕಾಲ್ ಬಂದಿದ್ದರಿಂದ ಆಗಾಗ್ಲೇ ಈ ನಂಬರ್ ಯಾರಿಗೆ ಗೊತ್ತಾಯ್ತು ಅಂತ ಹೇಳಿ ಫೋನ್ ಅನ್ನ ಲಿಫ್ಟ್ ಮಾಡಿದಾಗ ಆ ಕಡೆಯಿಂದ ಒಂದು ಹುಡುಗಿ ಟೆನ್ಷನ್ ಮಾಡ್ಕೊಂಡು, ಹಲೋ ಸಹಸ್ರ ಹೇಗಿದ್ಯಾ, ಎಷ್ಟು ದಿನ ಯಾಕೆ ನಿನ್ ಮೊಬೈಲ್ ವರ್ಕ್ ಆಗ್ತಿರ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅಜಯ್, ಮೇಡಮ್ ಈ ನಂಬರ್ ಅನ್ನ ಈ ದಿನವೇ ತಗೊಂಡೆ, ನನ್ನ ಹೆಸರು ಅಜಯ್ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಆಗ ತಕ್ಷಣ ಆ ನಂಬರ್ಗೆ ಮತ್ತೊಂದು ಕಾಲ್ ಬರುತ್ತೆ. ಅಜಯ್ ಫೋನ್ ಲಿಫ್ಟ್ ಮಾಡಿದಾಗ ಈ ಸಾರಿ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಅಜಯ್ನ ವಾಯ್ಸ್ ಕೇಳಿ, ಅಸಲಿ ಯಾರೋ ನೀನು, ಮೊದಲು ಫೋನ್ ಅನ್ನ ಸಹಸ್ರ ಕೊಡು ಅಂತ ಹೇಳಿದಾಗ ಅದನ್ನ ಕೇಳಿದ ಅಜಯ್, ಸರ್ ಇದು ನನ್ನ ನಂಬರ್, ಇದು ನಾನು ಹೊಸದಾಗಿ ತಗೊಂಡಿರೋ ನಂಬರ್, ನನ್ನ ಹೆಸರು ಅಜಯ್ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಆದ್ರೆ ಇದೆಲ್ಲವನ್ನು ನೋಡ್ತಿದ್ದ ಅಜಯ್ ಮಾತ್ರ ಏನು ಅರ್ಥ ಆಗೋದಿಲ್ಲ. ಅಸಲಿಗೆ ಈ ಸಹಸ್ರ ಯಾರೋ, ಇನ್ನು ರಾತ್ರಿ ಅಲ್ಲ ಇನ್ನೆಷ್ಟು ಕಾಲ್ ಬರ್ತಾವೋ ಅಂತೇಳಿ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಮಲ್ಕೋತಾನೆ. ಆದ್ರೆ ಅರ್ಧರಾತ್ರಿ ಸಮಯದಲ್ಲಿ ಅದೇ ನಂಬರ್ಗೆ ವೈ ಡಿಡ್ ಯು ಟೇಕ್ ದಿಸ್ ನಂಬರ್ ಅಂತ ಟೆಕ್ಸ್ಟ್ ಮೆಸೇಜ್ ಬರೋದ್ರಿಂದ ಅದನ್ನ ನೋಡಿದ ಅಜಯ್ ಶಾಕ್ ಆಗಿ ಹೋಗ್ತಾನೆ. ಮಾರನೇ ದಿನ ಅಜಯ್ ಆಫೀಸ್ಗೆ ಹೋಗಿ ವರ್ಕ್ ಮಾಡ್ತಿರುವಾಗ ಮತ್ತೆ ಅದೇ ಮೆಸೇಜ್ ಬರೋದ್ರಿಂದ ಅಜಯ್ ತಕ್ಷಣ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಎಷ್ಟೇ ಸಾರಿ ಕಾಲ್ ಮಾಡಿದ್ರು ಕೂಡ ಬಿಸಿ
ಬಿಸಿ ಅಂತಾನೆ ಬರ್ತಾ ಇರುತ್ತೆ. ಇದರಿಂದ ಆ ಫೋನ್ ಅನ್ನ ಚೆಂಟಿಗೆ ಕೊಟ್ಟು ಆ ನಂಬರ್ ಅನ್ನ ತಗೊಂಡು ಲ್ಯಾಂಡ್ ಲೈನ್ ಇಂದ ನಂಬರ್ ಗೆ ಕಾಲ್ ಮಾಡಿದ್ರೆ ಅಜಯ್ಗೆ ಇಲ್ಲಿ ಗೊತ್ತಾಗೋ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಅಜಯ್ ಹೊಸದಾಗಿ ತೆಗೆದುಕೊಂಡಿರೋ ಫೋನ್ ನಂಬರ್ ಅಂತೇಳಿ. ಆದ್ರೆ ಅಜಯ್ಗೆ ನನ್ನ ನಂಬರ್ ಇಂದಲೇ ಮೆಸೇಜ್ ಅಂಡ್ ಕಾಲ್ಸ್ ಗಳು ಹೇಗೆ ಬರ್ತವೆ ಅಂತೇಳಿ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ನೋಡ್ತಿದ್ದ ಚೆಂಟಿ ಅಜಯ್ ಹತ್ರ, ಅಣ್ಣ ಈಗೆಲ್ಲ ನಡೆಯೋ ಚಾನ್ಸಸ್ ಇದೆ, ನಾವೊಬ್ರಿಗೆ ಕಾಲ್ ಮಾಡಿದ್ರೆ ಅದು ರ್ಯಾಂಡಮ್ ಆಗಿ ಇನ್ನೊಬ್ರಿಗೆ ಕನೆಕ್ಟ್ ಆಗೋ ಚಾನ್ಸಸ್ ಇದೆ, ಇದನ್ನ ಗ್ರಾಸ್ ಕನೆಕ್ಟ್ ಅಂತ ಹೇಳ್ತಾರೆ. ಸಾಫ್ಟ್ವೇರ್ ನಲ್ಲಿ ಬಗ್ಸ್ ದಿಂದ ಕೆಲವೊಂದ್ಸಾರಿ ಮಿಸ್ ಆಗಿ ಈ ರೀತಿ ಎಲ್ಲ ಬರ್ತವೆ ಅಂತ ಹೇಳ್ತಾನೆ. ಆದ್ರೆ ಇದನ್ನೆಲ್ಲ ನೋಡ್ತಿದ್ದ ಅಜಯ್ ಮಾತ್ರ ಏನೂ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಅದೇ ರಾತ್ರಿ ಚೆಂಟಿ ಅಜಯ್ಗೆ ಕಾಲ್ ಮಾಡಿ, ಅಣ್ಣ ಸ್ವಲ್ಪ ಹೊತ್ತಲ್ಲಿ MD ಅವರ ಸೊಸೆ ಸ್ವಾತಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ, ನಾನ್ ಮನೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಅವಳು ಮನೆಗೆ ಬಂದ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಅಜಯ್ ಕೂಡ ಓಕೆ ಅಂತ ಹೇಳ್ತಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಸ್ವಾತಿ ಚೆಂಟಿ ಮನೆಗೆ ಬಂದು ಕಾಲಿಂಗ್ ಬೆಲ್ ಮಾಡಿದಾಗ ಅಜಯ್ ಅವಳನ್ನ ಒಳಗಡೆ ಕರೆದು ಸೋಫಾ ಮೇಲೆ ಕುಳಿತುಕೊಳ್ಳೋಕೆ ಹೇಳಿ ಅವಳ ಜೊತೆ ಮಾತಾಡಿ ಚೆಂಟಿಗೆ ಫೋನ್ ಮಾಡ್ಬೇಕು ಅನ್ಕೊಂಡಾಗ ಮತ್ತೆ ತಿರುಗಿ ನೋಡಿದಾಗ ಸ್ವಾತಿ ಅಲ್ಲಿರೋದಿಲ್ಲ. ಆಗ ಶಾಕ್ ಆಗಿ ಹೋದ ಅಜಯ್ ಸ್ವಾತಿನ ಕೂಗ್ತಾ ಇರುವಾಗ ಫೇಸ್ ಗೆ ಮಾಸ್ಕ್ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಸ್ವಾತಿನ ಒಂದು ವೀಲ್ ಚೇರ್ ಅಲ್ಲಿ ರೂಮ್ ಗೆ ಕರ್ಕೊಂಡು ಹೋಗ್ತಿರೋದನ್ನ ನೋಡಿ ಅಜಯ್ ರೂಮ್ ಹತ್ರ ಹೋಗಿ ನೋಡಿದಾಗ ಆ ಮಾಸ್ಕ್ ವ್ಯಕ್ತಿ ಒಂದು ಚಾಕುನಿಂದ ಸ್ವಾತಿಯ ಕತ್ತನ್ನ ಕಟ್ ಮಾಡೋದಿಕ್ ಹೋಗ್ತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ಚೆಂಟಿ ಬಂದಾಗ ಅಲ್ಲಿ ಯಾರೋ ಸ್ವಾತಿನ ಎತ್ಕೊಂಡೋಗಿ ಕತ್ತಿಯಿಂದ ಅವಳನ್ನ ಕಟ್ ಮಾಡ್ತಾರೆ ಅಂತೇಳಿ ಆ ಪ್ಲೇಸ್ ಅನ್ನ ಅವನಿಗೆ ತೋರಿಸುವಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಮತ್ತೆ ಅದನ್ನ ಚೆಂಟಿಗೆ ಹೇಳ್ಬೇಕು ಅಂತ ಹೋದಾಗ ಅಲ್ಲಿ ಚೆಂಟಿ ಕೂಡ ಇರೋದಿಲ್ಲ. ಆಗ ಅಜಯ್ಗೆ ಮೈಂಡ್ ಬ್ಲಾಂಕ್ ಆದಾಗ ಆಗ ಮಾಸ್ಕ್ ವ್ಯಕ್ತಿ ಚೆಂಟಿನನ್ನು ಕೂಡ ವೀಲ್ ಚೇರ್ ಅಲ್ಲಿ ಕೂರಿಸಿಕೊಂಡು ಸಡನ್ ಆಗಿ ಒಂದು ಕತ್ತಿಯನ್ನ ತಗೊಂಡು ಚೆಂಟಿಯನ್ನು ಕೂಡ ಕೊಲ್ಲೋದಿಕ್ ಹೋಗ್ತಾನೆ. ಆಗ ಅಜಯ್ ಬೆಚ್ಚಿ ಬಿದ್ದು ನಿದ್ದೆಯಿಂದ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಅಜಯ್ ಇದುವರೆಗೂ ನಡೆದೆಲ್ಲವನ್ನು ತನ್ನ ಕನಸಲ್ಲಿ ಕಂಡಿರ್ತಾನೆ. ಅದಾದ ಸ್ವಲ್ಪ ಸಮಯದ ನಂತರ ನಿಜವಾಗ್ಲೂ ಸ್ವಾತಿ ಅಲ್ಲಿಗೆ ಬರ್ತಾಳೆ. ಆಗ ಅವನು ಅವಳನ್ನ ಮಾತಾಡಿಸ್ತಾ ಕನಸಲ್ಲಿ ನಡೆದಿರೋ ತರ ಮತ್ತೆ ಈಗ ಇಲ್ಲಿ ನಡೆಯಿತು ಅಂತೇಳಿ ತುಂಬಾ ಟೆನ್ಷನ್ ತಗೊಳ್ತಾನೆ. ಆದ್ರೆ ಆ ರೀತಿ ನಡೆಯುವುದಿಲ್ಲ. ಆಗ ಚೆಂಟಿ ಕೂಡ ಅಲ್ಲಿಗೆ ಬರ್ತಾನೆ. ಆಗ ಚೆಂಟಿ ಸ್ವಾತಿಯನ್ನ ಮಾತಾಡಿಸ್ತಾ, ಮಾವಯ್ಯ ಹೇಳಿದ್ರು ನೀನ್ 10 ದಿನ ಇಲ್ಲಿ ಇರ್ತೀಯ ಅಂತ, ನಂತರ ನೀ ಯಾವ ಜಾಬ್ಗೆ ಅಪ್ಲೈ ಮಾಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಸ್ವಾತಿ ಪ್ರೀಮಿಯರ್ ಕ್ಲಾತಿಂಗ್ ಸ್ಟೋರ್ ಅಲ್ಲಿ ಡಿಸೈನರ್ ಆಗಿ ಜಾಯ್ನ್ ಆಗೋದಕ್ಕೆ ಅಪ್ಲೈ ಮಾಡಿದ್ದೆ, ಆದ್ರೆ ಅವರು ಈಗಲೇ ಜಾಯ್ನ್ ಆಗು ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದೆ. ಜಾಬ್ಗೆ ಜಾಯ್ನ್ ಆದ ತಕ್ಷಣ ಪಿಜಿಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಸ್ವಾತಿ ನನ್ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿ ಅಂತ ಹೇಳಿದಾಗ ಅಜಯ್ ಸ್ವಾತಿಯನ್ನ ತನ್ನ ಕಾರಲ್ಲಿ ಆಫೀಸ್ ಹತ್ರ ಡ್ರಾಪ್ ಮಾಡ್ತಾನೆ. ಇನ್ನೊಂದ್ ಕಡೆ ಆದಿತ್ಯ ತನ್ನ ಹೆಂಡತಿ ದಿಯಾಳನ್ನ ನೆನಪು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬಂದು ದಿಯಾ ಡೀಟೇಲ್ಸ್ ಏನಾದ್ರು ಗೊತ್ತಾಯ್ತಾ ಸರ್ ಅಂತ ಕೇಳಿದಾಗ ಅಲ್ಲಿರುವ SI ತುಂಬಾ ನೆಗ್ಲೆಕ್ಟ್ ಆಗಿ ಆನ್ಸರ್ ಮಾಡ್ತಾ, ನೀನ್ ಎಷ್ಟೇ ದಿನ ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಬಂದ್ರು ಕೂಡ ನಿನ್ ಕೆಲಸ ಆಗೋದಿಲ್ಲ, ನಿನ್ನ ಹತ್ರ ದುಡ್ಡಿದ್ರೆ ಹೇಳು, ನಿನ್ ಕೇಸ್ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆದಿತ್ಯ, ನನ್ನ ಹತ್ರ ದುಡ್ಡಿಲ್ಲ ಅಂತೇನಿಲ್ಲ ಸರ್, ಆದ್ರೆ ನನಗೆ ನಿಮ್ಗೆ ದುಡ್ಡು ಕೊಡೋದಕ್ಕೆ ಇಷ್ಟ ಇಲ್ಲ, ಎಷ್ಟೇ ದಿನ ಆದ್ರೂ ಪರವಾಗಿಲ್ಲ, ನಾನು ಮತ್ತೆ ಬರ್ತೀನಿ ಸರ್ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದೀಗೆ ಇರುವಾಗ ಅಜಯ್ ಮತ್ತು ಸ್ವಾತಿ ದಿನದಿನಕ್ಕೂ ಕ್ಲೋಸ್ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಜಯ್ ಒಂದು ಮನೆ ಹತ್ರ ಹೋಗಿ ಇದೇ ಅಡ್ರೆಸ್ ಇಂದ ಸಾರಾ ಎಂಬ ಹುಡುಗಿ ನನಗೆ ಒಂದು ಲೆಟರ್ ಬರ್ದಿದ್ದಾಳೆ, ಅವಳು ಇದ್ದಾಳ ಅಂತ ಕೇಳಿದಾಗ ಆ ಲೆಟರ್ ನ ಓದಿದ ಹುಡುಗಿ ಅಡ್ರೆಸ್ ಏನೋ ಇದೆ ಸರ್, ಆದ್ರೆ ಸಾರಾ ಅಂತ ಇಲ್ಲಿ ಯಾರು ಇಲ್ಲ ಸರ್ ಅಂತ ಹೇಳ್ತಾಳೆ. ಆದ್ರೆ ಅಜಯ್ ಮಾತ್ರ ಪ್ರತಿದಿನ ಸಾರಾ ಅನ್ನೋ ಹುಡುಗಿಯನ್ನ ಹುಡುಕಾಡ್ತಾ ಇರ್ತಾನೆ. ಮಾರನೇ ದಿನ ಸ್ವಾತಿ ಹೀರೋಯಿನ್ ಅಂಜಲಿ ಠಾಕೂರ್ಗೋಸ್ಕರ ಡ್ರೆಸ್ ಡಿಸೈನ್ ಮಾಡಿ ಅವರಿಗೆ ತೋರ್ಸೋದಕ್ಕೋಸ್ಕರ ಹೋಗ್ಬೇಕು ಅಂತ ಅಜಯ್ನನ್ನು ಕೂಡ ಅವಳ ಜೊತೆ ಕರ್ಕೊಂಡು ಹೋಗಿ ಆ ಡ್ರೆಸ್ ಅನ್ನ ಅವರಿಗೆ ತೋರಿಸಿದಾಗ ಅಂಜಲಿ ಠಾಕೂರ್ಗೆ ಆ ಡ್ರೆಸ್ ತುಂಬಾ ಇಷ್ಟವಾಗಿ ಆ ಡ್ರೆಸ್ಸಸ್ ಕಾಂಟ್ಯಾಕ್ಟ್ ಅನ್ನ ಕೊಟ್ಟಿದ್ದರಿಂದ ಸ್ವಾತಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಆಗ ಸ್ವಾತಿ ಅಲ್ಲೇ ಹೋಗ್ತಿದ್ದ ಆದಿತ್ಯ ಅವರನ್ನ ನೋಡಿ, ಸಾರ್ ತುಂಬಾ ಥ್ಯಾಂಕ್ಸ್, ನಿಮ್ಮಿಂದಲೇ ಇವತ್ತು ನನಗೆ ಕೆಲಸ ಸಿಕ್ಕಿದೆ ಅಂತೇಳಿ ಅಜಯ್ ನನ್ನ ಆದಿತ್ಯಗೆ ಪರಿಚಯ ಮಾಡಿಕೊಟ್ಟು ಅಜಯ್ ಹತ್ರ ಹೇಳ್ತಾ, ಸರ್ಗೆ ಒಂದು ಕನ್ಸಲ್ಟೆಂಟ್ ಅನ್ನೋ ಜಾಬ್ ಕನ್ಸಲ್ಟೆನ್ಸಿ ಇದೆ, ಇವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಬುದ್ಧಿವಂತ ಹುಡುಗಿಯರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಜಾಬ್ ಅನ್ನ ಕೊಡಿಸ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದವರೆಗೂ ಮಾತಾಡಿ ನನ್ಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಒಂದ್ಸರಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಅವ್ರನ್ನ ಇನ್ವೈಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಸೀನ್ ಕಟ್ ಆದ್ರೆ ಒಂದ್ ದಿನ ರಾತ್ರಿ ಅಜಯ್ ಮತ್ತು ಸ್ವಾತಿ ಮನೆಯ ಗಾರ್ಡನ್ ಹತ್ರ ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಅಜಯ್ ಫೋನ್ ಗೆ ಕಾಲ್ ಬಂದಿದ್ದರಿಂದ ಅಲ್ಲೇ ಇದ್ದ ಅವರ ಮನೆ ಕೆಲಸದವಳು ಫೋನ್ ರಿಸೀವ್ ಮಾಡಿ ಅದನ್ನ ಕೇಳಿ ಶಾಕ್ ಆಗ್ತಾಳೆ. ಅದೇ ರಾತ್ರಿ ಅಜಯ್ ಸ್ವಾತಿ ಮತ್ತು ಚೆಂಟಿ ಮಾತಾಡ್ತಾ ಕೂತಿರುವಾಗ ಅವಾಗ್ಲೇ ಅಜಯ್ ನಂಬರ್ಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ, ಡಾಕ್ಟರ್ ಕಾಪರ್ ವಾಟರ್ ಬಾಟಲ್ ಕಂಪನಿಯಿಂದ ಕಾಲ್ ಮಾಡ್ತಿದೀವಿ ಸರ್, ಸಹಸ್ರ ಮೇಡಮ್ ಇದರ ಸರ್ ಅಂತ ಕೇಳಿದಾಗ ಅದಕ್ಕೆ ಅಜಯ್, ಇದು ನನ್ನ ಹೊಸ ನಂಬರ್, ಇದನ್ನ ಹೊಸದಾಗಿ ತಗೊಂಡಿದೀನಿ, ನನ್ನ ಹೆಸರು ಅಜಯ್ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿ ಮತ್ತೆ ಕಾಲ್ ಮಾಡಿ, ಸರ್ ನಿಮ್ ಹೆಸರು ಅಜಯ್ ಶ್ರೀವಾಸ್ತವ್ ಅಲ್ವಾ ಅಂತ ಕೇಳ್ತಾನೆ. ಅದನ್ನ ಕೇಳಿದ ಅಜಯ್, ನನ್ನ ಹೆಸರು ನಿನಗೆ ಗೊತ್ತು ಅಂತ ಕೇಳಿದಾಗ, ಅದೇ ಸರ್ ಈಗ ಕೇಳ್ತಾ ಇದ್ರಾ, ನಿಮ್ ಹೆಂಡತಿ ಸಹಸ್ರ ಶ್ರೀವಾಸ್ತವ್ ತಾನೆ, ಅದನ್ನೇ ಫಾರಂ ಅಲ್ಲೂ ಕೂಡ ಫಿಲ್ ಮಾಡಿದ್ದಾರೆ ಅಂತೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಅಜಯ್ಗೆ ಅಸಲಿಗೆ ಸಹಸ್ರ ಯಾರು ಅಂತೇಳಿ ಅರ್ಥವಾಗದೆ ತುಂಬಾ ಕಷ್ಟಪಟ್ಟು ಸಹಸ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ ಅವಳ ಹೆಸರು ಸಹಸ್ರ ರಾಮಲಿಂಗಂ ಅಂತೇಳಿ ಗೊತ್ತಾಗುತ್ತೆ. ನಂತರ ಅವಳ ಅಡ್ರೆಸ್ ಅನ್ನ ತಗೊಂಡು ಹಾಸ್ಟೆಲ್ ಹತ್ರ ಹೋದಾಗ ಈಗ ಅವಳು ಅಲ್ಲಿಲ್ಲ ಅಂತೇಳಿ ಗೊತ್ತಾಗುತ್ತೆ. ನಂತರ ಅದೇ ವಿಷಯವನ್ನ ಅಜಯ್ ಸ್ವಾತಿ ಮತ್ತು ಚೆಂಟಿ ಕೇಳಿ ಒಂದ್ ವೇಳೆ ಸೋಷಿಯಲ್ ಮೀಡಿಯಾ ಆಪ್ ಅಲ್ಲಿ ಅವಳ ಹೆಸರು ಇರ್ಬೋದೇನೋ ಚೆಕ್ ಮಾಡಿ ಅಂತ ಹೇಳ್ತಾನೆ. ಅದಾದ ನಂತರ ಅಜಯ್ ಒಂದು ಪ್ಲೇಸ್ ಗೆ ಕಾರಲ್ಲಿ ಹೋಗ್ತಿರುವಾಗ ಅವರ ಮನೆ ಕೆಲಸದವಳು ಒಂದು ಜಾಗದಲ್ಲಿ ಕುಳಿತುಕೊಂಡಿರುವುದನ್ನ ನೋಡಿ, ಏನ್ ಲಕ್ಷ್ಮಿ ಅವರು ಇಲ್ಲಿ ಕೂತ್ಕೊಂಡಿದ್ರ ಅಂತ ಕೇಳಿದಾಗ ಅದಕ್ಕೆ ಲಕ್ಷ್ಮಿ ತುಂಬಾ ಭಯ ಬೀಳ್ತಾ ಆ ರಾತ್ರಿ ಫೋನ್ ಕಾಲ್ ಅಲ್ಲಿ
ಕೇಳಿರುವುದನ್ನ ಅಜಯ್ಗೆ ಹೇಳಿ ಆ ಹುಡುಗಿ ದೆವ್ವ ಸರ್ ಅಂತ ಹೇಳ್ತಾಳೆ. ಆಗ ಅದೇ ಸಮಯಕ್ಕೆ ಅಜಯ್ಗೆ ಒಂದು ಲೊಕೇಶನ್ ಇಂದ ಮೆಸೇಜ್ ಬರೋದ್ರಿಂದ ಅಜಯ್ ಅಲ್ಲಿಗೆ ಹೊರಡ್ತಾನೆ. ಆಗ ಅಜಯ್ ನಡೆದೆಲ್ಲವನ್ನು ನೆನಪು ಮಾಡ್ಕೊಳ್ತಾ ಆ ಲೊಕೇಶನ್ ಹತ್ರ ಹೋಗ್ತಿರುವಾಗ ಇನ್ನೊಂದ್ ಕಡೆ ಚಂಟಿ ಮತ್ತು ಸ್ವಾತಿ ಅವಳ ಹೆಸರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಐಡೆಂಟಿಫೈ ಮಾಡಿ ಚಂಟಿ ಅಜಯ್ಗೆ ಕಾಲ್ ಮಾಡಿ ಅಣ್ಣ ಈಗಾಗಲೇ ಹುಡುಗಿ ಸತ್ತೋಗಿದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಅಜಯ್ ಶಾಕ್ ಆಗಿ ಹೋಗ್ತಾನೆ. ನಂತರ ಚಂಟಿ ಮತ್ತು ಸ್ವಾತಿಗೆ ತಾನು ಹೋಗ್ತಿರೋ ಲೊಕೇಶನ್ ಅನ್ನ ಶೇರ್ ಮಾಡಿ ಅವರನ್ನು ಕೂಡ ಅಲ್ಲಿಗೆ ಬರೋದಕ್ಕೆ ಕೇಳಿ ಆ ಮೂವರು ಸೇರ್ಕೊಂಡು ಆ ಲೊಕೇಶನ್ ಹತ್ರ ಹೋಗ್ತಾರೆ. ಸೀನ್ ಕಟ್ ಆದ್ರೆ ಅಜಯ್ ಆ ಲೊಕೇಶನ್ ಹತ್ರ ಹೋಗಿ ಸೇರ್ಕೊಂಡಾಗ ಅಲ್ಲಿರೋ ಒಬ್ಬ ವ್ಯಕ್ತಿ ಅಜಯ್ ನನ್ನ ನೋಡಿ ನೀನ್ ನನ್ನನ್ನು ಕೊಲ್ಲೋದಿಕ್ಕೆ ಇಲ್ಲಿ ಬಂದಿದ್ಯಾ ಅಂತೇಳಿ ಅವನನ್ನ ಕೊಲ್ಲೋದಿಕ್ಕೆ ಹೋಗ್ತಾನೆ. ಆಗ ಅವರಿಬ್ಬರ ಮಧ್ಯೆ ಫೈಟ್ ನಡೆದು ಆ ವ್ಯಕ್ತಿ ಅಜಯ್ ನನ್ನ ತುಂಬಾ ಹೊಡೆದಿದ್ದರಿಂದ ಅಜಯ್ ಜ್ಞಾನ ತಪ್ಪಿ ಬಿದ್ದು ಹೋಗ್ತಾನೆ. ಆಗ ಅಲ್ಲಿಗೆ ಬಂದ ಸ್ವಾತಿ ಮತ್ತು ಚಂಟಿಯನ್ನು ಕೂಡ ಆ ವ್ಯಕ್ತಿ ಚೆನ್ನಾಗಿ ಹೊಡೆದು ಸ್ವಾತಿಯನ್ನ ಕೊಲ್ಲೋದಿಕ್ಕೆ ಹೋಗ್ತಿರುವಾಗ ಸ್ವಾತಿ ಅಜಯ್ ಅಂತೇಳಿ ಜೋರಾಗಿ ಕೂಗಿದಾಗ ಆಗ ಅಜಯ್ ಮೇಲೆದ್ದು ಆ ವ್ಯಕ್ತಿಯನ್ನ ಕೋಪದಿಂದ ಹೊಡೆದಾಗ ಆ ವ್ಯಕ್ತಿ ಅಲ್ಲೇ ಸತ್ತು ಹೋಗ್ತಾನೆ. ಆಗ ಅಜಯ್ ತುಂಬಾ ಶಾಕ್ ಇರುವಾಗ ಅಜಯ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಆಗ ಅಜಯ್ ತುಂಬಾ ಶಾಕ್ ಅಲ್ಲಿರುವಾಗ ಅಜಯ್ ನಂಬರ್ ಥ್ಯಾಂಕ್ ಯು ಮಿಷನ್ ಸ್ಟಾರ್ಟೆಡ್ ಅಂತೇಳಿ ಮೆಸೇಜ್ ಬರುತ್ತೆ. ಅದನ್ನ ನೋಡಿದ ಅಜಯ್ಗೆ ಅಸಲಿಗೆ ಸಹಸ್ರ ಯಾರು ಅಂತೇಳಿ ಗೊತ್ತಾಗದೆ ಜೋರಾಗಿ ಕೂಗ್ತಾನೆ. ಆಗ ಅದೇ ಸಮಯಕ್ಕೆ ಪೊಲೀಸ್ನವರು ಕೂಡ ಬರ್ತಾರೆ. ಆಗ ಮೂವರು ಕೂಡ ಪೊಲೀಸ್ನವರನ್ನು ನೋಡಿ ಶಾಕ್ ಆಗಿ ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ SI ಅಜಯ್ ಹತ್ರ ಅಸಲಿಗೆ ಆ ವ್ಯಕ್ತಿಯನ್ನ ಯಾಕೆ ಕೊಂದೆ, ಅವನ ಹೆಸರು ರಾಮು ಅಂತ, ಅವನ ಹೆಸರಲ್ಲಿ ತುಂಬಾ ಕಿಡ್ನಾಪ್ ಕೇಸ್ಗಳಿದಾವೆ, ಅಸಲಿಗೆ ಅವನಿಗೂ ನೀವು ಏನ್ ಸಂಬಂಧ ಅಂತ ಕೇಳಿದಾಗ ಆಗ ಅಜಯ್ ಅಲ್ಲಿವರೆಗೂ ನಡೆದಿದ್ದೆಲ್ಲವನ್ನು ಅವ್ರಿಗೆ ಹೇಳಿ ಸರ್ ಹೊಸ ನಂಬರ್ ತಗೊಂಡ್ಮೇಲೆನೆ ನನಗೆ ಸಹಸ್ರ ಹೆಸರು ಮೇಲೆ ಕಂಟಿನ್ಯೂಸ್ ಆಗಿ ಕಾಲ್ಗಳು ಬರ್ತಾ ಇದಾವೆ, ಆ ಸಹಸ್ರ ಯಾರು ಅಂತ ಕಂಡುಹಿಡಿಯುವ ಪ್ರೋಸೆಸ್ ಅಲ್ಲಿ ಈ ರೀತಿ ಅಂದ್ಕೊಳ್ಳದೆ ನಡೆದೋಯ್ತು ಅಂತ ಹೇಳ್ತಾನೆ. ಅದನ್ನ ಕೇಳಿದ SI ಮೊದಲಿಗೆ ಅಜಯ್ ಮಾತನ್ನ ನಂಬೋದಿಲ್ಲ. ಆ ಸಿಮ್ ನಂಬರ್ ಬಗ್ಗೆ ತಿಳ್ಕೊಂಡಾಗ ಅಜಯ್ ತಗೊಂಡಿರೋ ಆ ಸಿಮ್ ನಂಬರ್ ಯಾರ್ ನೆಟ್ವರ್ಕ್ ಅಲ್ಲಿ ಕೂಡ ಆಕ್ಟಿವೇಶನ್ ಆಗಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಆಗ ಶಾಕ್ ಆಗಿ ಹೋದ SIಗೆ ಆ ನಂಬರ್ ಇಂದಲೇ ಮೆಸೇಜ್ ಗಳು ಮತ್ತು ಕಾಲ್ಗಳು ಬರ್ತಾ ಇದಾವೆ ಅಂತೇಳಿ ಗೊತ್ತಾಗಿ ಅಜಯ್ ಹೇಳ್ತಿರೋದು ನಿಜ ಅಂತೇಳಿ ನಂಬಿ ಸಹಸ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕರೂ ಕೂಡ ನನಗೆ ತಿಳಿಸು ಅಂತೇಳಿ ಅವರನ್ನ ಬಿಡ್ತಾರೆ. ಅದೇ ಸಮಯಕ್ಕೆ ಅಜಯ್ಗೆ ಸಹಸ್ರ ಹಾಸ್ಟೆಲ್ ಓನರ್ ಕಾಲ್ ಮಾಡಿ ಬಾ ಅಂತ ಹೇಳಿದಾಗ ಆಗ ತಕ್ಷಣ ಅಜಯ್ ಅಲ್ಲಿಗೆ ಹೋಗ್ತಾನೆ. ಆಗ ಹಾಸ್ಟೆಲ್ ಓನರ್ ಅಜಯ್ ಹತ್ರ ಮಾತಾಡ್ತಾ ಕಳೆದ 6 ತಿಂಗಳ ಹಿಂದೆ ಸಹಸ್ರ ಅವರು ನಮ್ಮ ಹಾಸ್ಟೆಲ್ ಅಲ್ಲಿ ಇದ್ರು, ಒಂದು ದಿನ ಹೊರಗಡೆ ಹೋಗಿದ್ದವರು ಮತ್ತೆ ವಾಪಸ್ ಬರ್ಲೇ ಇಲ್ಲ, ಅವ್ರ ಬ್ಯಾಗ್ ಇಲ್ಲೇ ಇದೆ ಅಂತೇಳಿ ಅವರ ಬ್ಯಾಗ್ ಅನ್ನ ಅಜಯ್ಗೆ ಕೊಡ್ತಾರೆ. ಆಗ ಅಜಯ್ ಆ ಬ್ಯಾಗ್ ಅನ್ನ ಓಪನ್ ಮಾಡಿ ಅದರಲ್ಲಿ ಇದ್ದ ಸಹಸ್ರಳ ಫೋಟೋವನ್ನ ನೋಡಿ ಸಹಸ್ರ ಅಂದ್ರೆ ನೀನೇನಾ ಅಂತೇಳಿ ಶಾಕ್ ಆಗಿ ಹೋಗ್ತಾನೆ. ಇಲ್ಲಿ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಂದ್ರೆ ನಿಜ ಹೇಳ್ಬೇಕಂದ್ರೆ ಸಹಸ್ರ ಸಾರಾ ಎಂಬ ಹೆಸರಿನೊಂದಿಗೆ ಅಜಯ್ಗೆ ಮೊದಲೇ ಪರಿಚಯ ಇರ್ತಾಳೆ. ಒಂದು ದಿನ ಅಜಯ್ ತನ್ನ ಸಿಸ್ಟರ್ ಸತ್ತು ಹೋಗಿದ್ದಾಗ ಅವಳ ಬಗ್ಗೆ ಯೋಚನೆ ಮಾಡ್ತಾ ಒಂದು ಪಾರ್ಕ್ ಅಲ್ಲಿ ಕುಳಿತುಕೊಂಡಿರ್ತಾನೆ. ಅದೇ ಸಮಯದಲ್ಲಿ ಸಹಸ್ರ ಅಲ್ಲಿರುವ ಜನಗಳ ಜೊತೆ ಮಾತಾಡ್ತಾ ನಮ್ಗೆ ತುಂಬಾ ಬೇಕಾಗಿರೋರು ಯಾರು ಸತ್ತೋದ್ರೆ ನಾವು ಒಂಟಿ ಅನ್ನೋ ಫೀಲಿಂಗ್ ಬರುತ್ತೆ, ನಮ್ಗೆ ಇಷ್ಟ ಆದವರು ಸತ್ತೋದ್ರು ಅಂತೇಳಿ ಅವ್ರನ್ನ ಪ್ರೀತಿಸೋದನ್ನ ಸ್ಟಾಪ್ ಮಾಡಬಾರ್ದು, ನನ್ಗೆ ನನ್ನ ತಾಯಿ ಅಂದ್ರೆ ತುಂಬಾ ಇಷ್ಟ, ನನ್ಗೆ 10 ವರ್ಷ ಇರುವಾಗ ನಮ್ ತಾಯಿ ಸತ್ತೋದ್ರು, ಆದ್ರೆ ನಾನು ಇವತ್ತು ಕೂಡ ಅವ್ರು ನನ್ ಜೊತೆ ಇದಾರೆ ಅಂತ ಅನ್ಕೋತೀನಿ, ಏಕೆಂದ್ರೆ ನಾನು ಅವ್ರನ್ನ ಪ್ರೀತಿಸೋದನ್ನ ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆ ಮಾತುಗಳು ಅಜಯ್ಗೆ ತುಂಬಾ ಇಷ್ಟವಾಗ್ತವೆ. ಆಗ ಅಲ್ಲಿದ್ದವರನ್ನ ಅವ್ರ ಹೆಸರೇನು ಅಂತ ಕೇಳಿದಾಗ ಅವಳ ಹೆಸರು ಸಾರಾ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಸಹಸ್ರ ಅವರ ತಾಯಿ ಹೆಸರು ಸಾರಾ, ಆದ್ರೆ ಅವಳನ್ನ ಎಲ್ಲರೂ ಸಾರಾ ಅಂತ ಕರೆಯೋದ್ರಿಂದ ನನ್ನ ತಾಯಿ ನನ್ ಜೊತೆನೆ ಇದಾರೆ ಅಂತೇಳಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇರ್ತಾಳೆ. ಆಗ ಒಂದು ದಿನ ಸಹಸ್ರ ರೇಡಿಯೋ ಜಾಕಿಯಾಗಿ ಕೆಲಸಕ್ಕೆ ಜಾಯ್ನ್ ಆಗಿ ತುಂಬಾ ಹ್ಯಾಪಿ ಜೀವನವನ್ನ ಲೀಡ್ ಮಾಡ್ತಾ ಇರ್ತಾಳೆ. ಒಂದು ದಿನ ಸಹಸ್ರ ಕಾಲರ್ ಜೊತೆ ಮಾತಾಡ್ತಾ ಇರುವಾಗ ಅನಿತಾ ಎಂಬ ಹುಡುಗಿ ಕಾಲ್ ಮಾಡಿ ತನ್ನ ಸಂತೋಷವನ್ನ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಅಕ್ಕ ನನಗೆ ಇವತ್ತೇ ಜಾಬ್ ಸಿಕ್ತು, ಸ್ಯಾಲರಿ ಕೂಡ ತುಂಬಾ ಜಾಸ್ತಿನೇ ಇದೆ, ಇಲ್ಲಿವರೆಗೂ ನನ್ನ ತಂದೆ ತಾಯಿ ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ರು, ಅದಕ್ಕೋಸ್ಕರ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಈ ವಿಷಯವನ್ನ ಹೇಳ್ಬೇಕು ಅಂತೇಳಿ ಊರ್ಗ್ ಹೋಗ್ತಾ ಇದೀನಿ ಅಂತ ಹೇಳಿದಾಗ ಕಾಲ್ ಕಟ್ ಆಗುತ್ತೆ. ಅದಕ್ಕೆ ಸಹಸ್ರ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕಾಲ್ ಕಟ್ ಆಗಿರ್ಬೋದು ಅಂತೇಳಿ ಅವಳಿಗೆ ಕಂಗ್ರಾಟ್ಸ್ ಹೇಳ್ತಾಳೆ. ನೆಕ್ಸ್ಟ್ ಡೇ ಸಹಸ್ರ ಚಂಟಿ ಮನೆಗೆ ಹೋಗಿ ನನ್ನ ಹೆಸರು ಸಾರಾ ಅಂತೇಳಿ ಹೊರಗಡೆ ಇದ್ದ ಕಾರನ್ನ ತೋರಿಸಿ ಸ್ವಲ್ಪ ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಆ ಕಾರನ್ನ ಡ್ರೈವ್ ಮಾಡ್ತಾ ಇದ್ರಲ್ವಾ, ಆ ವ್ಯಕ್ತಿ ನನಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇಲ್ಲಿ ಬಂದಿನಿ ಅಂತ ಹೇಳಿದಾಗ ಅದಕ್ಕೆ ಚಂಟಿ ಅವ್ರ ನಮ್ಮಣ್ಣ ಅಜಯ್ ಅವ್ರು ಇಲ್ಲಿ ಇರೋದಿಲ್ಲ, ಅವ್ರು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾರೆ ಅಂತ ಹೇಳಿ ಅಜಯ್ನ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡ್ತಾನೆ. ಇದೀಗೆ ಇರುವಾಗ ಸಹಸ್ರ ಫ್ರೆಂಡ್ ಅನುಷಾ ಸಹಸ್ರ ಫೋಟೋವನ್ನ ಮೆಟ್ರೋ ಮನೆಯಲ್ಲಿ ಹಾಕ್ತಾಳೆ. ಆ ಫೋಟೋವನ್ನು ನೋಡಿದ ದೇವಿ ಅನ್ನೋ ಮಹಿಳೆ ಸಹಸ್ರಗೆ ಕಾಲ್ ಮಾಡಿ ನನ್ನ ಮಗನಿಗೆ ಸಂಬಂಧವನ್ನು ನೋಡ್ತಿರ್ಬೇಕಾದ್ರೆ ನಿನ್ನ ಫೋಟೋವನ್ನ ನೋಡಿದೆ, ನಿನ್ನ ಫ್ರೆಂಡ್ ಅನುಷಾ ನಿನ್ ನಂಬರ್ ಕೊಟ್ಲು, ನಿನ್ ಬಗ್ಗೆ ಎಲ್ಲಾ ಹೇಳಿದ್ದಾಳೆ, ಇನ್ ಮುಂದೆ ನೀನು ಅನಾಥ ಅಂತೇಳಿ ಫೀಲ್ ಆಗ್ಬೇಡ, ಮೊದಲು ನೀನ್ ಆ ಫೋಟೋ ನೋಡು, ನಿನಗೆ ಅವನು ಇಷ್ಟವಾದ್ರೆ ನಿನಗೆ ಅತ್ತೆ ಆಗಲ್ಲ, ನಿನಗೆ ಅಮ್ಮನಾಗಿರ್ತೀನಿ ಅಂತ ಹೇಳ್ತಾಳೆ. ಆಗ ಸಹಸ್ರ ಆ ಫೋಟೋವನ್ನ ನೋಡಿ ಆ ಹುಡುಗ ತುಂಬಾ ಇಷ್ಟವಾಗಿದ್ದರಿಂದ ಈ ವಿಷಯವನ್ನ ದೇವಿಗೆ ಹೇಳ್ತಾಳೆ. ಅದೇ ರಾತ್ರಿ ದೇವಿ ಸಹಸ್ರಗೆ ಕಾಲ್ ಮಾಡಿ ನಮ್ಮವ್ರಿಗೆ ನೀನ್ ಫೋಟೋವನ್ನ ಕಳಿಸಿದೀನಿ, ನಿನ್ನನ್ನ ಮೀಟ್ ಮಾಡೋದಕ್ಕೆ ಹೇಳಿದ್ದೀನಿ, ಎಲ್ಲಿ ಬರ್ಬೇಕು
ಅಂತ ಕೇಳಿದಾಗ ಅದಕ್ಕೆ ಅವಳು ಮೆಟ್ರೋ ಕೆಫೆಯಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ತುಂಬಾ ಹೊತ್ತು ವೇಟ್ ಮಾಡಿದ್ರು ಕೂಡ ಅವನು ಬರ್ದೇ ಇರೋ ಕಾರಣ ಸಹಸ್ರ ದೇವಿಗೆ ಕಾಲ್ ಮಾಡಿ ವಿಷಯವನ್ನ ಕೇಳಿದಾಗ ಆಗ ದೇವಿ ನಾನು ಕೂಡ ಅವನಿಗೆ ತುಂಬಾ ಸಮಯದಿಂದ ಫೋನ್ ಮಾಡ್ತಾ ಇದ್ದೀನಿ, ಆದ್ರೆ ಅವನಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಗಾಗ್ಲೇ ತುಂಬಾ ಸಮಯದಿಂದ ಕಾಯ್ದಿದ್ದ ಸಹಸ್ರ ಅಲ್ಲಿಂದ ಹೊರಟೋಗ್ಬೇಕು ಅಂತ ಹೋಗ್ತಾಳೆ. ಆಗಾಗ್ಲೇ ಒಬ್ಬ ವ್ಯಕ್ತಿ ಸಹಸ್ರ ಸ್ಕೂಟಿಯ ಟೈರ್ ಗಾಳಿಯನ್ನ ಬಿಟ್ಟಿರ್ತಾನೆ. ಇದರಿಂದ ಸಹಸ್ರ ಸ್ಕೂಟಿಯನ್ನ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಟೈರ್ ಪಂಚರ್ ಆಗಿದೆ ಅಂತ ನೋಡಿ ಅಲ್ಲಿ ವೇಟ್ ಮಾಡ್ತಿರುವಾಗ ಅದೇ ಸಮಯಕ್ಕೆ ಆ ಸ್ಕೂಟಿಯ ಗಾಳಿಯನ್ನು ತೆಗೆದಿದ್ದ ವ್ಯಕ್ತಿ ಕಾರಲ್ಲಿ ಒಂದು ಹುಡುಗಿಯ ಜೊತೆ ಬಂದು ಸಹಸ್ರಗೆ ಮತ್ ಬರೋ ಹಾಗೆ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಸೀನ್ ಕಟ್ ಆದ್ರೆ ಅತ್ಯಂತ ಡೇಂಜರ್ ಪ್ಲೇಸ್ ಆಗಿರುವ ಅದೇ ರೆಡ್ ರೂಮ್ ಗೆ ಸಹಸ್ರಳನ್ನ ಕರೆದುಕೊಂಡು ಹೋಗಿ ಒಂದು ರೂಮ್ ಅಲ್ಲಿ ಬಂಧಿಸ್ತಾರೆ. ಆಗ ಸಹಸ್ರಗೆ ಪಕ್ಕದ ರೂಮ್ ಅಲ್ಲಿ ಫೋನ್ ಮಾಡಿ ಮಾತಾಡಿದ್ದ ಅನಿತಾ ಕೂಡ ಇರ್ತಾಳೆ. ನಿಜ ಹೇಳ್ಬೇಕಂದ್ರೆ ಅವತ್ತು ಊರ್ಗ್ ಹೋಗ್ಬೇಕು ಅಂತೇಳಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದ ಅನಿತಾಗೆ ಇವರೇ ಅವಳನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾರೆ. ಸಹಸ್ರಳನ್ನ ಗುರುತಿಸಿ ಅವಳ ಜೊತೆ ಮಾತಾಡ್ತಾ ಅಕ್ಕ ಇವ್ರೇನಾದ್ರೂ ನಮ್ಮನ್ನ ಈ ರೂಮಿಂದ ಹೊರಗಡೆ ಕರ್ಕೊಂಡು ಹೋದ್ರೆ ನಮ್ಮನ್ನ ಪ್ರಾಣ ಸಹಿತ ಉಳಿಸೋದಿಲ್ಲ ಅಕ್ಕ, ಅಪ್ಪ ಅಮ್ಮನ್ನ ನೋಡ್ಬೇಕು ಅಂತೇಳಿ ಆಸೆ ಆಗ್ತಿದೆ, ಹೇಗಾದ್ರೂ ನನ್ನನ್ನ ಕಾಪಾಡು ಅಂತೇಳಿ ಅಳ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ರೆಡ್ ರೂಮ್ ಅನ್ನ ಕಂಟ್ರೋಲ್ ಮಾಡುವ ಎಡ್ ಬಂದು ಈಗ ನಿಮ್ಮಿಬ್ಬರಿಗೂ ಕೂಡ ಸಾವನ್ನ ತಪ್ಪಿಸೋದಿಕ್ಕಾಗಲ್ಲ, ಈಗಾಗಲೇ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಬ್ಬರನ್ನು ಕೂಡ ಸಪರೇಟ್ ಆಗಿ ಬೇರೆ ಬೇರೆ ಕೋಣೆಗೆ ಕಳಿಸ್ತಾರೆ. ಆಗ ಸಹಸ್ರ ರೂಮ್ ಅಲ್ಲಿ ಡಾಕ್ಟರ್ ಕೋಟ್ ಹಾಕೊಂಡು ಬಂದಿದ್ದಂತ ಒಬ್ಬ ವ್ಯಕ್ತಿ ಅವಳನ್ನ ಬೆಡ್ ಮೇಲೆ ಕಟ್ಟಿ ಹಾಕಿ ನನ್ನನ್ನ ನೋಡಿ ಡಾಕ್ಟರ್ ಅಂತ ಅಂದ್ಕೊಳ್ತಿದ್ಯಾ? ಅಲ್ಲ, ನಾನ್ ಡಾಕ್ಟರ್ ಅಲ್ಲ, ನನ್ಗೆ ಚಿಕ್ಕ ವಯಸ್ಸಿನಿಂದಲೂ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ನನ್ನಿಂದ ಡಾಕ್ಟರ್ ಆಗೋದಿಕ್ ಆಗ್ಲಿಲ್ಲ. ನನ್ನ ಹತ್ರ ತುಂಬಾ ದುಡ್ಡಿದೆ, ಏನಾದ್ರೂ ಮಾಡಿ ಒಬ್ರಿಗಾದ್ರೂ ಆಪರೇಷನ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ಈಗ ತೀರಿಸ್ಕೊತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಆಪರೇಷನ್ ಮಾಡೋದನ್ನ ನೋಡಿ ಕಲ್ತ್ಕೊಂಡಿದೀನಿ, ಈಗ ಮಾಡ್ತೀನಿ ಅಂತೇಳಿ ಕತ್ತಿ ತಗೊಂಡು ಸಹಸ್ರ ಬಾಡಿಯನ್ನ ಕಟ್ ಮಾಡೋದಿಕ್ ಬರ್ತಿರುವಾಗ ಆಗ ಸಹಸ್ರ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕತ್ತಿಯನ್ನ ತಗೊಂಡು ಅವನಿಗೆ ಗಾಯಗೊಳಿಸಿ ತುಂಬಾ ಕಷ್ಟಪಟ್ಟು ಆ ರೂಮ್ ನಿಂದ ತಪ್ಪಿಸ್ಕೊಂಡು ಬಂದು ಹಾಗೆಯೇ ಪಕ್ಕದ ರೂಮ್ ನಲ್ಲಿ ಅನಿತಳನ್ನ ಸಾಯಿಸಬೇಕು ಅಂದ್ಕೊಂಡಿದ್ದ ವ್ಯಕ್ತಿಯನ್ನ ತಳ್ಳಿ ಅವಳನ್ನ ಕಾಪಾಡಿ ಇಬ್ರು ಕೂಡ ಅಲ್ಲಿಂದ ಓಡಿ ಬರ್ತಾರೆ. ಆಗ ಇದನ್ನೆಲ್ಲ ತಿಳಿದ ಆ ರೂಮ್ ನ ಹೆಡ್ಡು ಅವ್ರೇನಾದ್ರೂ ಬದುಕಿ ಹೊರಗಡೆ ಹೋದ್ರೆ ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ, ಮೊದಲು ಅವ್ರನ್ನ ಕೊಂದಾಕಿ ಅಂತೇಳಿ ಕಳಿಸ್ತಾನೆ. ಆಗ ಸಹಸ್ರ ಮತ್ತು ಅನಿತಾ ತಪ್ಪಿಸ್ಕೊಂಡು ಒಂದು ಅಡವಿಯಲ್ಲಿ ಹೋಗ್ತಾ ಇರುವಾಗ ಅವ್ರು ಬಂದು ಅಟ್ಯಾಕ್ ಮಾಡಿದಾಗ ಇಬ್ರು ಕೂಡ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾರೆ. ಆಗ ಅವರು ಅಲ್ಲೇ ಇದ್ದ ಕವಿತಳನ್ನ ಕೊಂದು ಸಹಸ್ರ ಹಿಂದೆ ಬೀಳ್ತಾರೆ. ಆಗ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಿದ್ದ ಸಹಸ್ರ ಅಲ್ಲೊಂದು ಕಾರ್ ನಿಂತಿರುವುದನ್ನ ನೋಡಿ ಆ ಕಾರ್ ಹತ್ರ ಓಡಿ ಬರ್ತಿರುವಾಗ ಬಂದಿರುವವರು ಅಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಸಹಸ್ರ ಆ ಕಾರ್ ಹತ್ರ ಬರುವಷ್ಟರಲ್ಲಿ ಆ ಕಾರ್ ಅಲ್ಲಿಂದ ಹೊರಟೋಗುತ್ತೆ. ಆಗ ಅದೇ ಸಮಯಕ್ಕೆ ಸಹಸ್ರಗೆ ಅವಳನ್ನ ಮದುವೆ ಆಗೋ ಆಬಿ ಅಂದ್ರೆ ದೇವಿಯ ಮಗ ಕಾಲ್ ಮಾಡ್ತಾನೆ. ಆಗ ಸಹಸ್ರ ತುಂಬಾ ಯಾಪಿ ಫೀಲ್ ಆಗಿ ಆ ಫೋನ್ ಅನ್ನ ರಿಸೀವ್ ಮಾಡ್ತಿರುವಾಗ ಆಗ ಅದೇ ಸಮಯಕ್ಕೆ ಒಂದು ಲಾರಿ ಬಂದು ಅವಳನ್ನ ಗುದ್ಕೊಂಡು ಹೋಗಿದ್ದರಿಂದ ಅವಳು ಅಲ್ಲೇ ಸತ್ತು ಹೋಗ್ತಾಳೆ. ಈಗ ಮೂವಿ ಸ್ಟೋರಿ ಪ್ರೆಸೆಂಟ್ ಗೆ ಬಂದ್ರೆ ಅಜಯ್ ಸಹಸ್ರಗೆ ನಡೆದದನ್ನ ತಿಳ್ಕೊಂಡು ಅವಳ ಫೋಟೋವನ್ನೇ ನೋಡ್ತಾ ತುಂಬಾ ಬಾಧೆ ಬೀಳ್ತಾನೆ. ಆಗ ಅದೇ ಸಮಯಕ್ಕೆ ಅವ್ರ ಊರೋನೇ ಆಗಿರುವ ಅವನ ಕಸಿನ್ ಆರ್ಯ ಬಂದು ಅಲ್ಲೇ ಇರುವ ಸಹಸ್ರಳ ಫೋಟೋವನ್ನ ನೋಡಿ ಆಗಾಗ್ಲೇ ಈ ಹುಡುಗಿ ಫೋಟೋವನ್ನ ಪ್ರೇಮ್ ಮಾಡ್ಕೊಂಡು ಇಟ್ಕೊಂಡಿದ್ಯಾ ಅಂದ್ರೆ ಇವಳು ನಿನಗೆ ತುಂಬಾ ಇಷ್ಟವಾಗಿದ್ದಾಳ ಅಂತ ಕೇಳ್ತಾನೆ. ಅದನ್ನ ಕೇಳಿದ ಅಜಯ್ ಏನ್ ಮಾತಾಡ್ತಿದ್ಯೋ ಅಂತ ಕೇಳಿದಾಗ ಆಗ ಆರ್ಯ ಅವನ ಮೈಂಡ್ ಬ್ಲಾಂಕ್ ಆಗುವಂತ ವಿಷಯವನ್ನ ರಿವೀಲ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ದೇವಿ ಬೇರೆ ಯಾರು ಅಲ್ಲ, ಅಜಯ್ನ ತಾಯಿ. ಅಜಯ್ಗೋಸ್ಕರ ದೇವಿ ಸಹಸ್ರಳನ್ನ ಸೆಲೆಕ್ಟ್ ಮಾಡಿ ಆ ಫೋಟೋವನ್ನ ಅಜಯ್ಗೂ ಕೂಡ ಕಳಿಸಿರ್ತಾಳೆ. ಆದ್ರೆ ಅಜಯ್ ಬಿಸಿ ಇರೋದ್ರಿಂದ ಆ ಫೋಟೋವನ್ನ ನೋಡಿರೋದಿಲ್ಲ. ಅದಕ್ಕೋಸ್ಕರನೇ ಸಹಸ್ರ ಅಜಯ್ನನ್ನ ಫಾಲೋ ಆಗ್ತಾ ಇರ್ತಾಳೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಅವತ್ತು ಸಹಸ್ರ ತಪ್ಪಿಸ್ಕೊಂಡು ಹೊರಗಡೆ ಬರ್ತಿರುವಾಗ ಅಲ್ಲಿ ನಿಂತಿದ್ದ ಕಾರಲ್ಲಿ ಅಜಯೇ ಇರ್ತಾನೆ. ಒಂದ್ ವೇಳೆ ಅವತ್ತು ಸಹಸ್ರಳನ್ನ ನೋಡಿ ನಾನು ಕಾರ್ ನಿಲ್ಸಿದ್ರೆ ಅವಳು ಬದುಕ್ತಿದ್ಲು, ಇವತ್ತು ಸಹಸ್ರ ನನ್ನಿಂದನೇ ಸತ್ತೋದ್ಲು ಅಂತೇಳಿ ತುಂಬಾ ಎಮೋಷನ್ ಆಗ್ತಾನೆ. ಇದರಿಂದ ಸಹಸ್ರಳನ್ನೇ ನೆನೆಸ್ಕೊಂಡು ಅವಳ ಫೋಟೋವನ್ನೇ ನೋಡ್ತಾ ಬಾಧೆ ಬೀಳ್ತಾ ಇರ್ತಾನೆ. ಅದನ್ನ ನೋಡಿದ ಸ್ವಾತಿ ಇನ್ನೂ ಕೂಡ ಅಜಯ್ ಸಹಸ್ರಳನ್ನ ಮರ್ತಿಲ್ಲ, ಅದಕ್ಕೋಸ್ಕರ ಅವನು ತುಂಬಾ ಬಾಧೆ ಬೀಳ್ತಾನೆ ಅಂತೇಳಿ ಗೊತ್ತಾಗಿ ಅವನನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಇಲ್ಲಿ ಗೊತ್ತಾಗೋ ಇನ್ನೊಂದು ವಿಷಯ ಏನು ಅಂದ್ರೆ ಒಂದು ಸಾರಿ ಅಜಯ್ ಒಂದು ಹುಡುಗಿಯನ್ನ ಕಾಪಾಡಿದ್ದಾನೆ, ಅವಳು ಕೂಡ ಸಹಸ್ರನೇ. ಆಗ ತುಂಬಾ ಆಲೋಚನೆ ಮಾಡಿದ ಅಜಯ್ ಸಿಟಿಲಿ ಇಷ್ಟೊಂದು ಹೆಣ್ಮಕ್ಳು ಸತ್ತೋಗ್ತಿದ್ರು ಕೂಡ ಯಾವ ಚಾನೆಲ್ ಅಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇಲ್ವಲ್ಲ, ಎಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತಾ ಇಲ್ವಲ್ಲ ಅಂತೇಳಿ SI ನನ್ನ ಮೀಟ್ ಮಾಡಿ ಎಲ್ಲವನ್ನೂ ಹೇಳ್ತಾನೆ. ಸರ್ ನಿಜ ಹೇಳ್ಬೇಕಂದ್ರೆ ಲೂಸಿಫರ್ ಅನ್ನೋ ಒಂದು ಆಪ್ ಇದೆ, ಆ ಆಪ್ ಮೂಲಕ ರೆಡ್ ರೂಮ್ ಅನ್ನ ರನ್ ಮಾಡ್ತಾ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿ ಕೊಂದಾಕ್ತಾ ಇರ್ತಾರೆ. ಸಹಸ್ರಳನ್ನು ಕೂಡ ಹಾಗೆ ಕರ್ಕೊಂಡೋಗಿ ಕೊಂದಾಕಿದ್ರು ಸರ್ ಅಂತ ಹೇಳ್ತಾನೆ. ಅದನ್ನ ಕೇಳಿದ SI ಲೂಸಿಫರ್ ಅನ್ನೋ ಆಪ್ ಇದೆ ಅಂತೇಳಿ ಅಸಲಿಗೆ ನನಗೆ ಗೊತ್ತೇ ಇಲ್ಲ, ಸರಿ ಇದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ, ಸರಿ ನೀನು ಇನ್ ಮುಂದೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾನೆ. ಇದೀಗ ಇರುವಾಗ ಸ್ವಾತಿನ ಯಾರ ರೌಡಿಗಳು ಬಂದು ಅವಳನ್ನ ಚೆನ್ನಾಗಿ ಹೊಡೆದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ನೋಡಿದ ಅಜಯ್ ಅವಳನ್ನ ಕಾಪಾಡಬೇಕು ಅಂತ ಹೋಗಿದಾಗ ಅವನನ್ನು ಕೂಡ ಚೆನ್ನಾಗಿ ಹೊಡೆದು ಅಲ್ಲಿಂದ ಹೊರಟೋಗ್ತಾರೆ. ಆಗ್ಲೇ ಅಜಯ್ ಫೋನ್ ಕೂಡ ಮಿಸ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಜಯ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಿರುವಾಗ ಸ್ವಾತಿನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಿರುವಾಗ ಅವಾಗ್ಲೇ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಗ ನೇರವಾಗಿ ತನ್ನ ಆಫೀಸ್ ಬಾಸ್ ನ ಮನೆಗೆ ಹೋಗಿ ಅವನನ್ನು ಚೆನ್ನಾಗಿ ಹೊಡೆದು ನನಗೆ ಸುಮನ್ ಎಲ್ಲ ಹೇಳಿದ್ದಾನೆ ಸರ್, ನನ್ನ ರಿಸ್ಕಿ ಆಪ್ ಟ್ರಯಲ್ ವೇಷನ್ ಅನ್ನ ಕೀರ್ತಿ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಸರ್ ಅಂತ ಹೇಳ್ತಾನೆ. ಅದನ್ನ ಕೇಳಿದ MD ಓ ನಿನಗೆ ಗೊತ್ತಾಗೋಯ್ತಾ, ಇದೆಲ್ಲವನ್ನು ನಾನು ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅಜಯ್ ಅವನನ್ನ ಚೆನ್ನಾಗಿ ಹೊಡೆದು ನಿಜ ಹೇಳಿ ಸರ್ ಸ್ವಾತಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಅವನು ಕೇವಲ ನಾನು ಹೊರಗಡೆಯಿಂದ ಕೆಲಸ ಮಾಡ್ತಾ ಇರ್ತೀನಿ, ಅವ್ರಿಗೂ ನನಗೂ
ಯಾವುದೇ ರೀತಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಹೀಗೆ ಕೊಲ್ಬೇಕು ಅಂದ್ಕೊಂಡ್ರು ಎಲ್ಲರನ್ನು ಐಡೆಂಟಿಫೈ ಮಾಡಿ ಅವರನ್ನ ಈ ಲೂಸಿಫರ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡೋದೇ ನನ್ನ ಕೆಲಸ. ಈಗ ಸ್ವಾತಿ ಪಿಕ್ ಕೂಡ ಬಿಡ್ಡಿಂಗ್ ಗೆ ಅಪ್ಲೋಡ್ ಆಗಿರುತ್ತೆ. ಹೀಗೆ ಕಿಡ್ನಾಪ್ ಆಗಿರೋ ಪ್ರತಿಯೊಬ್ಬರ ಪಿಕ್ ಅನ್ನ ಲೂಸಿಫರ್ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಫೋಟೋಗಳು ಆಪ್ ಅಲ್ಲಿ ರಿಜಿಸ್ಟರ್ ಆಗಿರೋ ಪ್ರತಿಯೊಬ್ಬರಿಗೂ ಕೂಡ ಕಾಣಿಸ್ತವೆ. ಆಗ್ಲೇ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 3 ಲೆವೆಲ್ ಗಳಿರ್ತವೆ. ಮೊದಲನೆಯದು ಅಲ್ಲಿ ನಡೆಯೋ ಟಾರ್ಚರ್ ಅನ್ನ ಲೈವ್ ಅಲ್ಲಿ ನೋಡೋದು. ಎರಡನೇದು ಹೇಗೆ ಟಾರ್ಚರ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಮೂರನೆಯದು ಡೈರೆಕ್ಟ್ ಆಗಿ ಬಂದು ಟಾರ್ಚರ್ ಮಾಡೋದು. ಇದರಲ್ಲಿ ಹೈಯೆಸ್ಟ್ ಬಿಡ್ಡಿಂಗ್ ಯಾರು ಮಾಡ್ತಾರೋ ಅವ್ರಿಗೆ ಈ ಆಪ್ಷನ್ ಇರುತ್ತೆ. ಅಸಲಿಗೆ ಆ ಪ್ಲೇಸ್ ಎಲ್ಲಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಮತ್ತೆ ಯೋಚನೆ ಮಾಡಿ ಅಲ್ಲಿಗೆ ಹೋಗೋದಕ್ಕೆ ಒಂದು ಮಾರ್ಗ ಇದೆ ಅಂತೇಳಿ ಲ್ಯಾಪ್ಟಾಪ್ ಓಪನ್ ಮಾಡ್ತಿರುವಾಗ ಅವನನ್ನ ಯಾರೋ ದೂರದಿಂದ ಶೂಟ್ ಮಾಡಿ ಕೊಂದಾಕ್ತಾರೆ. ಆಗ ಅದೇ ಸಮಯಕ್ಕೆ ಪೊಲೀಸರು ಅಲ್ಲಿಗೆ ಬಂದಿದ್ದರಿಂದ ಅಜಯ್ ಮತ್ತು ಚೆಂಟಿ ಆ ಲ್ಯಾಪ್ಟಾಪ್ ಅನ್ನ ತಗೊಂಡು ಅಲ್ಲಿಂದ ಓಡೋಗ್ತಾರೆ. ನಂತರ ಆದಿತ್ಯ ಮನೆಗೆ ಬಂದು ನಡೆದೆಲ್ಲವನ್ನು ಕೂಡ ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ಆದಿತ್ಯ, ಲಾಸ್ಟ್ ಟೈಮ್ ನನಗೆ ಒಂದು ಕ್ಲೂ ಸಿಕ್ಕಿತ್ತು. ಅದೇನು ಅಂದ್ರೆ ಅವರು ಕಿಡ್ನಾಪ್ ಮಾಡಿದ 48 ಗಂಟೆ ಒಳಗಡೆ ಯಾರು ಥರ್ಡ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಬಿಡ್ಡಿಂಗ್ ಮಾಡ್ತಾರೋ ಅವರಿಗೆ ಒಂದು ಲೊಕೇಶನ್ ಬರೋದಕ್ಕೆ ಒಂದು ಲೊಕೇಶನ್ ಅನ್ನ ಕಳಿಸ್ತಾರೆ. ಕ್ಲೈಂಟ್ ಇರೋ ಪ್ಲೇಸ್ ನಿಂದ ಅವರ ವೆಹಿಕಲ್ ಅನ್ನ ಅಲ್ಲೇ ಬಿಟ್ಟು ಅವರ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಶಿಫ್ಟ್ ಆಗೋ ಲೊಕೇಶನ್ ಮಾತ್ರ ಒಂದೇ ಇರುತ್ತೆ. ಶಿಫ್ಟ್ ಆಗೋ ಲೊಕೇಶನ್ ಎಲ್ಲಿದೆ ಅಂತೇಳಿ ಒಂದು ಲೀಡ್ ಮೂಲಕ ನನಗೆ ಗೊತ್ತಾಯ್ತು. ಜಾಗೃತವಾಗಿ ನಾವು ಅಲ್ಲಿ ಹೋದ್ರೆ ಸ್ವಾತಿ ಜೊತೆ ಅಲ್ಲಿದ್ದವ್ರನ್ನು ಕೂಡ ಕಾಪಾಡಬಹುದು ಅಂತೇಳಿ ಆದಿತ್ಯ, ಅಜಯ್ ಮತ್ತು ಚೆಂಟಿ ಅಲ್ಲಿಗೆ ಹೋಗ್ತಾರೆ. ಕೊನೆಯದಾಗಿ ಕ್ಲೈಂಟ್ಸ್ ತರ ಲೊಕೇಶನ್ ಅನ್ನ ಸೇರ್ಕೊಳ್ತಾರೆ. ಆಗ ಅಲ್ಲಿದ್ದವರು ಅವರನ್ನ ಕರ್ಕೊಂಡೋಗಿ ಅಜಯ್ ಒಂದು ರೂಮ್ಗೆ, ಆದಿತ್ಯನನ್ನ ಒಂದು ರೂಮ್ಗೆ ಕಳಿಸಿದಾಗ ಆದಿತ್ಯ ಹೋಗಿರೋ ರೂಮ್ ಅಲ್ಲಿ ಸ್ವಾತಿ ಇರ್ತಾಳೆ. ಆಗ ಸ್ವಾತಿ ನಡೆದೆಲ್ಲವನ್ನು ಕೂಡ ಆದಿತ್ಯಗೆ ಹೇಳ್ತಾಳೆ. ಮತ್ತೊಂದ್ ಕಡೆ ಅಜಯ್ ಅಲ್ಲಿರುವ ಹುಡುಗಿಯನ್ನ ಕಾಪಾಡಬೇಕು ಅಂತ ನೋಡ್ತಿರುವಾಗ ಅಲ್ಲಿದ್ದವರು ಅಜಯ್ನನ್ನ ಚೆನ್ನಾಗಿ ಹೊಡೆದು ಅವನನ್ನ ಕಟ್ಟಿ ಹಾಕ್ತಾರೆ. ಆಗ ಇಲ್ಲಿ ರಿವೀಲ್ ಆಗೋ ತಲೆ ಕೆಡುವಂತ ಟ್ವಿಸ್ಟ್ ಏನು ಅಂದ್ರೆ ಆದಿತ್ಯ ಸ್ವಾತಿಯನ್ನ ನೋಡಿ ನಗ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಲೂಸಿಫರ್ ಆಪ್ ಮತ್ತು ರೆಡ್ ರೂಮ್ ಅನ್ನ ನಡೆಸ್ತಾ ಇರೋನು ಬೇರೆ ಯಾರು ಅಲ್ಲ, ಈ ಆದಿತ್ಯ ಕನ್ಸಲ್ಟೆಂಟ್ ಅನ್ನೋ ಜಾಬ್ ಕನ್ಸಲ್ಟೆನ್ಸಿ ಹೆಸರಲ್ಲಿ ಅನಾಥಾಶ್ರಮದಲ್ಲಿ ಬೆಳೆಯುವ ತಂದೆ ತಾಯಿ ಇಲ್ಲದ ಹೆಣ್ಣು ಮಕ್ಕಳಿಗೆ ಜಾಬ್ ಕೊಡಿಸ್ತೀನಿ ಅಂತೇಳಿ ಅವ್ರನ್ನ ನಂಬಿಸಿ ಅವರ ಫೋಟೋಗಳನ್ನ ಲೂಸಿಫರ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನೇ ಕಿಡ್ನಾಪ್ ಮಾಡಿ ಅವ್ರಿಗೆ ಹಿಂಸೆ ಕೊಡುತ್ತಾ ಅವ್ರನ್ನ ಕೊಂದಾಕ್ತಾ ಅದರಿಂದಲೇ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾನೆ. ಇನ್ನು ಅವ್ರು ಮಿಸ್ ಆಗಿದ್ದಾರೆ ಅಂತೇಳಿ ಯಾರು ಕೂಡ ಕಂಪ್ಲೇಂಟ್ ಕೊಡುವುದಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಅವ್ರಿಗೆ ಯಾರು ಕೂಡ ಇರೋದಿಲ್ಲ, ಅವರು ಅನಾಥರಾಗಿರ್ತಾರೆ. ಇದೇ ಈ ಆದಿತ್ಯನ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಒಂದು ಸಾರಿ ಪೊಲೀಸ್ನವರಿಗೆ ರೆಡ್ ರೂಮ್ ಬಗ್ಗೆ ಗೊತ್ತಾಗಿ ಅಲ್ಲಿಗೆ ಬಂದಾಗ ಆದಿತ್ಯ ತಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಸ್ವಂತ ಹೆಂಡತಿಯನ್ನೇ ಶೂಟ್ ಮಾಡಿ ಕೊಂದಾಕಿ ಅವ್ರು ನನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ನಾಟಕ ಮಾಡ್ತಾನೆ. ಅದೆಲ್ಲವನ್ನು ಕೂಡ ಅಜಯ್ ಹೇಳಿ ಮತ್ತೆ ನನ್ನ ಪೊಲೀಸ್ನವ್ರಿಗೆ ಸಿಗಾಕ್ಸ್ಬೇಕು ಅಂತ ಅನ್ಕೊಂಡಿದ್ಲು ಸತ್ತೋಗಿರೋ ಸಹಸ್ರ ಈ ಫೋನ್ ಇಂದಲೇ ನನ್ನ ಸಿಗಾಕ್ಸ್ಬೇಕು ಅಂತ ಅನ್ಕೊಂಡಿದ್ಲು. ಅದಕ್ಕೋಸ್ಕರ ಈ ಫೋನ್ ಇರಬಾರ್ದು ಅಂತೇಳಿ ಆ ಫೋನ್ ಅನ್ನ ಒಡೆದಾಕಿ ಜೋರಾಗಿ ನಗ್ತಾನೆ. ಆಗ ಅಜಯ್ ಕೂಡ ಆದಿತ್ಯನನ್ನ ನೋಡಿ ನಗ್ತಾ ನನಗೆ ನೀನೇ ಲೂಸಿಫರ್ ಅಂತೇಳಿ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾನೆ. ಅದನ್ನ ಕೇಳಿದ ಆದಿತ್ಯ ಶಾಕ್ ಆದಾಗ ನಿಜ ಹೇಳ್ಬೇಕಂದ್ರೆ ಅಜಯ್ MD ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕಿಡ್ನಾಪ್ ಆಗಿರೋರ ಡೀಟೇಲ್ಸ್ ಅನ್ನ ನೋಡಿದಾಗ ಅದರಲ್ಲಿ ಆದಿತ್ಯ ಮತ್ತು ಅವನ ಹೆಂಡತಿ ದಿಯಾ ಡೀಟೇಲ್ಸ್ ಮಾತ್ರ ಇರೋದಿಲ್ಲ. ಅಷ್ಟೇ ಅಲ್ಲದೆ ಕಿಡ್ನಾಪ್ ಆಗಿರುವವರ ಡೀಟೇಲ್ಸ್ ಮತ್ತು ಜಾಬ್ ಕೊಡಿಸ್ತೀನಿ ಅಂತೇಳಿ ಕನ್ಸಲ್ಟೆನ್ಸಿಗೆ ಅಪ್ಲೈ ಮಾಡಿರೋ ಡೀಟೇಲ್ಸ್ ಕೂಡ ಸೇಮ್ ಇರುತ್ತೆ. ಆಗ ಅಜಯ್ಗೆ ಆದಿತ್ಯನೇ ಲೂಸಿಫರ್ ಅಂತೇಳಿ ಕನ್ಫರ್ಮ್ ಆಗಿರುತ್ತೆ. ಆದ್ದರಿಂದ ಆಗಾಗ್ಲೇ ಅಜಯ್ ಪೊಲೀಸ್ನವ್ರಿಗೆ ಲೊಕೇಶನ್ ಅನ್ನ ಶೇರ್ ಮಾಡಿರ್ತಾನೆ. ಆಗ ಆದಿತ್ಯ ಪೊಲೀಸ್ನವ್ರು ಇಲ್ಲಿ ಬರೋದಕ್ಕಿಂತ ಮುಂಚೆ ನಿನ್ನ ಪ್ರೇಯಸಿನ ನಿನ್ನ ಮುಂದೆನೆ ಕೊಂದಾಕಿ ನಿನಗೆ ನರಕ ತೋರಿಸಿ ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಆಗ ಆದಿತ್ಯ ಸ್ವಾತಿಯನ್ನ ಕೊಲ್ಲೋದಿಕ್ಕೆ ಮುಂದಾಗ್ತಿರುವಾಗ ಅಜಯ್ ಅಲ್ಲಿಂದ ತಪ್ಪಿಸ್ಕೊಂಡು ಅವ್ರ ಜೊತೆ ಫೈಟ್ ಮಾಡ್ತಾನೆ. ಆಗ ಅಲ್ಲೊಂದು ದೊಡ್ಡ ಫೈಟ್ ನಡೆದ ನಂತರ ಕೊನೆಗೆ ಅಜಯ್ ಆದಿತ್ಯನನ್ನ ಕೊಲ್ಲೋದಿಕ್ಕೆ ಹೋಗ್ತಿರುವಾಗ ಆಗ ಆದಿತ್ಯ ನೀನ್ ನನ್ನ ಬಿಟ್ಬಿಟ್ರೆ ನಿನಗೆ ನೀನು ಪ್ರಾಣವಾಗಿರುವ ಕವಿತಾಳನ್ನ ಕೊಡ್ತೀನಿ, ಇನ್ನು ಕವಿತಾ ಬದುಕಿ ಇದ್ದಾಳೆ ಅಂತೇಳಿ ಕವಿತಾಳನ್ನ ತೋರಿಸಿದಾಗ ಅಜಯ್ ಆಗ ನಿಂತ್ಕೊಂಡ್ಬಿಡ್ತಾನೆ. ಆಗ ಆದಿತ್ಯ ನಗ್ತಾ ಕವಿತಾಳನ್ನು ಕೂಡ ಕೊಲ್ಲೋದಿಕ್ಕೆ ಹೋಗ್ತಿರುವಾಗ ಆಗ ಅಲ್ಲೇ ಬಿದ್ದಿದ್ದ ಅಜಯ್ ಫೋನ್ಗೆ ಥ್ಯಾಂಕ್ ಯು ಬಾಯ್ ಅಂತೇಳಿ ಮೆಸೇಜ್ ಬರೋದ್ರಿಂದ ಅದನ್ನ ನೋಡಿದ ಆದಿತ್ಯ ಅದನ್ನ ತಗೊಂಡ್ ನೋಡಿದಾಗ ಆ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ. ಆಗ ಆದಿತ್ಯ ಅಲ್ಲೇ ಸತ್ತು ಹೋಗ್ತಾನೆ. ಸೀನ್ ಕಟ್ ಆದ್ರೆ ಅಲ್ಲಿ ಪೊಲೀಸ್ನವರು ಬಂದು ಅಜಯ್, ಸ್ವಾತಿ ಮತ್ತು ಕವಿತಾಳನ್ನ ಕಾಪಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಸಹಸ್ರ ಅಜಯ್ನ ಫೋಟೋ ನೋಡಿದಾಗ್ಲೇ ಅವನು ಒಂದು ಲೆಟರ್ ಅನ್ನ ಬರ್ದಿರ್ತಾಳೆ. ಆದ್ರೆ ಅವಳು ಅದ್ರ ಮೇಲೆ ಒಂದು ರಾಂಗ್ ಅಡ್ರೆಸ್ ಅನ್ನ ಬರ್ದಿರ್ತಾಳೆ. ಯಾಕೆಂದ್ರೆ ನಾವು ಸೇರ್ಬೇಕು ಅಂತ ಆ ದೇವ್ರ ಇಚ್ಛೆ ಆಗಿದ್ರೆ ಆ ದೇವ್ರೇ ನಮ್ಮನ್ನ ಸೇರಿಸ್ತಾನೆ ಅಂತೇಳಿ ಆ ರೀತಿ ಬರ್ದಿರ್ತಾಳೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.